ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಧನಸ್ಸು ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. 1ನೇ ತಾರೀಕಿನಂದು ಮಕರ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. 5ನೇ ತಾರೀಕಿನಂದು ಮಕರ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. 11ನೇ ತಾರೀಕಿನಂದು ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. 13ನೇ ತಾರೀಕಿನಂದು ಕುಂಭ ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. 19ನೇ ತಾರೀಕಿನಂದು ಕುಂಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಈ ಒಂದು ಸಂಚಾರ ಮಾಡುವಂತಹ ಗ್ರಹಗಳು, ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳು ಧನಸ್ಸು ರಾಶಿಯವರಿಗೆ ಯಾವ್ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತೆ ನೋಡೋಣ. ಧನಸ್ಸು ರಾಶಿಯವರಿಗೆ ರವಿಯು 2 ಮತ್ತು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ, ಕುಜ 1 ಮತ್ತು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಬುಧ 2 ಮತ್ತು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ, ಗುರು 5ನೇ ಮನೆಯಲ್ಲಿಯೂ, ಶುಕ್ರ 1 ಮತ್ತು 2ನೇ ಮನೆಯಲ್ಲಿಯೂ, ಶನಿ 3, ರಾಹು 4 ಮತ್ತು ಕೇತು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಈ ಒಂದು ಸಂಚಾರದ ಸ್ಥಿತಿಗತಿಗಳ ಆಧಾರದಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಸಿಗುತ್ತೆ ಅನ್ನೋದನ್ನು ನೋಡೋಣ. ಅದರಲ್ಲೂ ಫೆಬ್ರವರಿ ತಿಂಗಳಲ್ಲಿ ಮಾಸ ವಿಶೇಷತೆ ಅಂತ ನೋಡಿದಾಗ 15ನೇ ತಾರೀಕಿನಂದು 15/2/2024 ಕುಮಾರ ಸೃಷ್ಟಿ ಇರ್ತಕ್ಕಂಥದ್ದು. ಆ ಕುಮಾರ ಸೃಷ್ಟಿಯ ದಿವಸ ನಿಮಗೆ ಇರುವಂತಹ ನಾಗದೋಷಗಳು, ಸರ್ಪದೋಷಗಳ ನಿವಾರಣೆಯ ಪೂಜೆಗಳನ್ನು ಮಾಡಿಸೋದ್ರಿಂದ ಬಹಳ ಅನುಕೂಲತೆಗಳು ಉಂಟಾಗುತ್ತೆ. ನಿಮಗೇನಾದರೂ ನಾಗದೋಷ ಮತ್ತು ಸರ್ಪದೋಷಗಳಿಂದಾನೇ ಏನಾದರೂ ಚರ್ಮ ಕಾಯಿಲೆಗಳು, ರಕ್ತವ್ಯಾಧಿಗಳು ಏನಾದರೂ ಬಂದಿದ್ದರೆ, ಇವತ್ತು ನೀವು ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಹೋಗಿ ಭಸ್ಮಾರ್ಚನೆಯನ್ನು ಮಾಡಿಸೋದ್ರಿಂದ, ಆ ಭಸ್ಮವನ್ನು ಮೈಗೆ ಹಚ್ಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲತೆಗಳು ಉಂಟಾಗುತ್ತೆ. ನಾಗದೇವರ ಕೋಪ ಮತ್ತು ನಾಗದೇವರ ಶಾಪಗಳು ತಣಿಯೋದು ಭಾರೀ ಕಷ್ಟ. ಅವರು ಅಷ್ಟು ಸುಲಭವಾಗಿ ಕೋಪ ಮಾಡ್ಕೊಳ್ಳೋದಿಲ್ಲ, ಶಾಪ ಕೊಡೋದಿಲ್ಲ. ಏನಾದರೂ ಕೊಟ್ಟರೆ ಅದರ ನಿವಾರಣೆ ಆಗೋದು ಮಾತ್ರ ಭಾರೀ ಕಷ್ಟ. ಅಂತಹ ಸಂದರ್ಭಗಳಲ್ಲಿ ಇಂತಹ ಚಂಪಾಸೃಷ್ಟಿ, ಅಡಿಕೃತಿಕ ಬರುವಂಥದ್ದು, ಕೃತಿಕಾ ನಕ್ಷತ್ರಗಳಲ್ಲಿರುವಂಥದ್ದು, ಕುಮಾರ ಸೃಷ್ಟಿಗಳಲ್ಲಿ ನೀವು ಪೂಜೆಗಳನ್ನು ಮಾಡಿಸೋದ್ರಿಂದ ಸ್ವಲ್ಪ ಬೇಗ ಅದು ಶಮನವಾಗುತ್ತೆ, ಉಪಶಮನವಾಗುತ್ತೆ. ಹಾಗಾಗಿ 15ನೇ ತಾರೀಕಿನಂದು ನಿಮಗಿರುವಂತಹ ದೋಷಗಳ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಪರ್ವದಿನ. ಇನ್ನು 16ನೇ ತಾರೀಕಿನಂದು ನಮ್ಮ ಈ ಭೂಮಿಗೆ ಪ್ರತ್ಯಕ್ಷ ದೈವವಾಗಿ ಕಾಣಿಸುವಂತಹ ಸೂರ್ಯದೇವರ ಜಯಂತಿ, ಸೂರ್ಯ ಜಯಂತಿ. ಅದರಲ್ಲೂ ರಥಸಪ್ತಮಿ ದಿನ ಬೇರೆ. ಆ ರಥಸಪ್ತಮಿ ದಿವಸ ನೀವು ಸೂರ್ಯದೇವರ ಪೂಜೆ, ಉಪಾಸನೆಗಳನ್ನು ಮಾಡೋದ್ರಿಂದ, ಸೂರ್ಯನಿಗೆ ಅರ್ಘ್ಯಾದಿಗಳನ್ನು ಅರ್ಪಣೆ ಮಾಡೋದ್ರಿಂದ, ಸೂರ್ಯ ನಮಸ್ಕಾರಗಳನ್ನು ಮಾಡಿ ಆದಿತ್ಯ ಹೃದಯ ಸ್ತೋತ್ರದ ಪಠಣ ಪಾರಾಯಣಗಳನ್ನು ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ, ಇನ್ನು ಗೋಚಾರದ ಫಲ ಯಾವ ರೀತಿಯಾಗಿದೆ ವೀಕ್ಷಕರು ಅರ್ಥ ಮಾಡ್ಕೊಳ್ಬೇಕು. ಗೋಚಾರದ ಫಲಕ್ಕೂ ಜನ್ಮ ಜಾತಕದ ಫಲಕ್ಕೂ ವ್ಯತ್ಯಾಸಗಳು ಇದ್ದಾವೆ. ಸೊ ಹಾಗಾಗಿ ನಿಮ್ಮ ಜನ್ಮ ಜಾತಕದ ಫಲಗಳನ್ನು ತಿಳ್ಕೊಳ್ಬೇಕು ಅಂದರೆ ನೀವು ನಿಮ್ಮ ವೈಯಕ್ತಿಕ ಜಾತಕಗಳನ್ನು ತೋರಿಸ್ಕೊಳ್ಳಿ. ಅದರಿಂದ ಇನ್ನೊಂದಷ್ಟು ಶುಭವಾಗುತ್ತೆ. ಈ ಒಂದು ತಿಂಗಳಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂತಹ ಯೋಗಗಳು ನಿಮಗೆ ಇದ್ದಾವೆ. ತೀರ್ಥಕ್ಷೇತ್ರಗಳ ಭೇಟಿ, ಪ್ರಯಾಣದ ಯೋಗ, ಹಲವು ದೇವಸ್ಥಾನಗಳನ್ನು, ತೀರ್ಥಕ್ಷೇತ್ರಗಳನ್ನು ನೀವು ದರ್ಶನ ಮಾಡಿಕೊಂಡು ಪುನೀತರಾಗುವಂತಹ ಒಂದು ದಿವಸವಾಗಿರುತ್ತೆ, ತಿಂಗಳು ಸಹ ಆಗಿರುತ್ತೆ. ಬೇಸಾಯ ಮಾಡ್ತಕ್ಕಂಥವರಿಗೆ, ಹೈನುಗಾರಿಕೆಯನ್ನು ಮಾಡುವಂಥವರಿಗೆ, ಹೋಟೆಲ್ ಉದ್ಯಮವನ್ನು ನಡೆಸುವಂಥವರಿಗೆ, ಕೃಷಿಕರಿಗೆ ಬಹಳ ಲಾಭಗಳು ಇರ್ತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು. ಭೂ ವ್ಯವಹಾರಗಳಲ್ಲಿ ಲಾಭಗಳು ಅಂದರೆ ಅದು ಕೊಂಡುಕೊಳ್ಳೋದಾಗಿರಬಹುದು ಅಥವಾ ಮಾರಾಟ ಮಾಡೋದಾಗಿರಬಹುದು. ಕೊಂಡುಕೊಳ್ಳುವಂತಹದ್ದಾಗಿರಲಿ ಅಥವಾ ಮಾರಾಟ ಮಾಡೋದಾಗಿರಲಿ, ಎರಡರಲ್ಲೂ ಸಹ ನಿಮಗೆ ಲಾಭಾಂಶಗಳು ಜಾಸ್ತಿನೇ ಆಗುವಂಥದ್ದು ಆಗುತ್ತೆ. ನಿಮಗೆ ವಿದೇಶ ಪ್ರಯಾಣದ ಯೋಗವು ಸಹ ಇರತಕ್ಕಂಥದ್ದು. ವಾಹನಗಳನ್ನು ಕೊಂಡುಕೊಳ್ತಕ್ಕಂತಹ ಸುಸಂದರ್ಭವೂ ಸಹ ನಿಮಗೆ ಆಗುತ್ತೆ. ಒಳ್ಳೆಯ ರೀತಿಯಾದಂತಹ ಶುಭದ ವಾತಾವರಣಗಳು ನಿಮಗೆ ಇರುವಂತಹದ್ದು. ತುಂಬ ಕಾಲದಿಂದ ನಿಮಗೆ ಪ್ರಯತ್ನಿಸಿ ಸಾಧ್ಯವಾಗದ ಕೆಲಸಗಳು ಈ ಒಂದು ತಿಂಗಳಿನಲ್ಲಿ ನಿಮಗೆ ಸಾಧ್ಯವಾಗುತ್ತೆ. ಕೆಲಸವಿಲ್ಲದೆ ಇದ್ದಂಥವರಿಗೆ ಕೆಲಸ ಕಾರ್ಯಗಳು ಸಿಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇಲ್ಲದೆ ಒದ್ದಾಡ್ತಾ ಇದ್ದಂಥವರಿಗೆ ಕೆಲಸ ಕಾರ್ಯದಲ್ಲಿ ಪ್ರಗತಿಗಳು ಉಂಟಾಗುತ್ತೆ.
ಕಾರ್ಯಕ್ಷೇತ್ರದಲ್ಲಿ ತುಂಬ ದೊಡ್ಡ ಮಟ್ಟದ ಸಾಧನೆಯನ್ನು ನೀವು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ಈ ಒಂದು ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ಲಾಟ್ಗಳ ಖರೀದಿ ಮಾಡಬೇಕು ಅನ್ನೋದಕ್ಕೂ ಸಹ ತುಂಬ ಶುಭವಾದ ವಾತಾವರಣ ಇರತಕ್ಕಂಥದ್ದು ಧನಸ್ಸು ರಾಶಿಯವರಿಗೆ. ಶುಭ ರೀತಿಯಾದ ವಾತಾವರಣವಿದೆ. ರಾಜಕಾರಣಿಗಳಿಗೆ, ಸಿನಿಮಾ ನಟನಟಿಯರಿಗೆ, ಶಿಕ್ಷಕ ವೃಂದದವರಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುವಂಥದ್ದು, ನಟನಟಿಯರಿಗೆ ಹೊಸ ಹೊಸ ಅವಕಾಶಗಳು ಬಂದು ನಿಮ್ಮ ಕೈ ಸೇರಿ ಅದರಿಂದ ನಿಮ್ಮ ಕೀರ್ತಿಗಳು, ಹೆಸರು ಹೆಚ್ಚಿಗೆ ಆಗುವಂತಹದ್ದೆಲ್ಲ ಆಗುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ತುಂಬ ಶುಭ ಫಲಗಳಿದ್ದಾವೆ. ಒಳ್ಳೆ ರೀತಿಯಾದಂತಹ ಫಲಗಳನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಸಹ ಯೋಗದ ಫಲಗಳು ನಿಮಗೆ ಇರುತ್ತೆ ಅಂತ ಹೇಳ್ತಾ, ಈ ಒಂದು ತಿಂಗಳಲ್ಲಿ ನಿಮಗೆ ವಿದೇಶಯಾನ, ಅಲಂಕಾರ ವಸ್ತುಗಳ ಖರೀದಿ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ, ಆಟೋಮೊಬೈಲ್ಸ್ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೂ ಸಹ ಲಾಭಗಳು ಅತ್ಯಧಿಕವಾಗಿ ಇದ್ದಾವೆ. ಸೊ ಏನು ಯೋಚನೆ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಶುಭವಾದ ವಾತಾವರಣವಿದೆ. ಇನ್ನಷ್ಟು ಶುಭ ಫಲಗಳು ಪ್ರಾಪ್ತಿ ಆಗಬೇಕು ಅಂದರೆ ಪರಿಹಾರವನ್ನು ಮಾಡಿಕೊಳ್ಳಿ. ಆಧ್ಯಾತ್ಮಿಕ ಪರಿಹಾರ ಮತ್ತು ಸಾಮಾಜಿಕ ಪರಿಹಾರ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ನಿಮ್ಮ ಸುತ್ತಮುತ್ತಲಿರುವಂತಹ ಪರಿಸರವನ್ನು ಉಳಿಸಿ, ಪರಿಸರದಲ್ಲಿರುವಂತಹ ಇನ್ನಿತರ ಜೀವಜಂತುಗಳಿಗೆ ಹಾನಿ ಮಾಡಬೇಡಿ. ಕಾಪಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಪರವಾಗಿಲ್ಲ, ಹಾನಿ ಮಾಡೋಕ್ಕೆ ಹೋಗುವಂತಹ ಕೆಲಸವನ್ನು ನೀವು ಮಾಡಬೇಡಿ. ನಿಮ್ಮ ಹತ್ತಿರದಲ್ಲಿರುವಂತಹ ಉದ್ಯಾನವನಗಳಲ್ಲಿ, ಪಾರ್ಕ್ಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಹಲವು ಪ್ರಾಣಿಗಳಿಗೆ, ಜೀವಿಗಳಿಗೆ ಆಧಾರವಾಗುತ್ತೆ, ಆಸರೆಯಾಗುತ್ತೆ, ಆಹಾರ ಸಿಗುತ್ತೆ, ಅವುಗಳ ಗೂಡು ಕಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ನಮಗೆ ಪ್ರಾಣವಾಯು ಸಿಗುವಂತಹ ಕೆಲಸವಾಗುತ್ತೆ. ಸೊ ಇಷ್ಟೆಲ್ಲ ಕ್ರಿಯೆಗಳು, ಇಷ್ಟೆಲ್ಲ ಕಾರಣಗಳು ನಿಮ್ಮ ಮೇಲೆ ಬಂದಾಗ ದೇವರು ನಿಮ್ಮನ್ನು ಮೆಚ್ಚಿಕೊಳ್ತಾನೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಆ ನೀರನ್ನು ಇಡೋದ್ರಿಂದ ನಿಮ್ಮ ಜೀವನದಲ್ಲಿ ಆ ಪ್ರಾಣಿಗಳು ನಿಮಗೆ ಆಶೀರ್ವಾದವನ್ನು ಮಾಡುತ್ತವೆ. ಭಗವಂತ ಇನ್ನಷ್ಟು ಮೆಚ್ಚಿಕೊಳ್ತಾನೆ. ದೇವರನ್ನು ಮೆಚ್ಚಿಸುವಂತಹ ಕೆಲಸಕ್ಕಿಂತ ದೇವರು ಮೆಚ್ಚಿಕೊಳ್ಳುವಂತಹ ಕೆಲಸವನ್ನು ಮಾಡಿ ಅದರಿಂದ ನಾವು ಇನ್ನಷ್ಟು ಶುಭ ಫಲಗಳನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ, ಆಧ್ಯಾತ್ಮಿಕವಾದ ಪರಿಹಾರ ನೋಡಿ. ದೇವರು ಮೆಚ್ಚಿಕೊಳ್ಳೋದು ಬೇರೆ, ದೇವರನ್ನು ಮೆಚ್ಚಿಸೋದು ಬೇರೆ. ದೇವರು ಮೆಚ್ಚಿಕೊಳ್ಳೋದು ಶಾಶ್ವತವಾಗಿ ಉಳಿದ್ರೆ, ದೇವರನ್ನು ಮೆಚ್ಚಿಸುವ ಹಾಗೆ ಮಾಡುವಂಥದ್ದು ಕೆಲ ಕಾಲದವರೆಗೂ ಮಾತ್ರ ಇರುತ್ತೆ. ಯಾವುದು ಶಾಶ್ವತವೋ ಅದರ ಕಡೆಗೆ ತುಂಬ ಗಮನವಿರಲಿ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಕುಮಾರಸ್ವಾಮಿ ದೇವರ ಪೂಜೆ, ವಲ್ಲಿ ದೇವಸೇನ ಸಮೇತ ಇರುವಂತಹ ಸುಬ್ರಹ್ಮಣ್ಯ ದೇವರ ಪೂಜೆಯನ್ನು ಮಾಡಿ ಆ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಭಸ್ಮಾರ್ಚನೆಯನ್ನು ಮಾಡಿಸ್ತಾ ಬನ್ನಿ. ತುಂಬ ಶುಭ ಫಲಗಳು ನಿಮಗೆ ಉಂಟಾಗಲಿ ಅಂತ ಹೇಳ್ತಾ, ಧನಸ್ಸು ರಾಶಿಯವರ ಈ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.